New Hope TV, your encounter with God. ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಕೃಪೆಯು, ತಂದೆಯಾದ ದೇವರಿಂದ ಶಾಂತಿ ಉಂಟಾಗಲಿ. ನಮ್ಮ ಧ್ಯಾನಕ್ಕಾಗಿ ಸಂತ ಯೂದನು ಬರೆದ ಪತ್ರಿಕೆಯಲ್ಲಿ 7ನೇ ವಾಕ್ಯವನ್ನು ಓದುತ್ತೇನೆ. ಸೊದೋಮ ಗೊಮೋರ ಪಟ್ಟಣಗಳವರು, ಅವುಗಳ ಸುತ್ತಮುತ್ತಣ ಪಟ್ಟಣಗಳವರು ಆ ದೂತರಂತೆ ನಡೆದುಕೊಂಡು ತಮ್ಮನ್ನು ಜಾರತ್ವಕ್ಕೆ ಒಪ್ಪಿಸಿಕೊಟ್ಟು ಸ್ವಭಾವ ವಿರುದ್ಧವಾದ ಭೋಗವನ್ನನುಸರಿಸಿದ್ದರಿಂದ ಅವರು ನಿತ್ಯವಾದ ಅಗ್ನಿಯಲ್ಲಿ ದಂಡನೆಯನ್ನು ಅನುಭವಿಸುತ್ತಾ ದುರ್ಮಾರ್ಗಿಗಳಿಗೆ ಆಗುವ ದುರ್ಗತಿಯ ಉದಾಹರಣೆಯಾಗಿ ಇಡಲ್ಪಟ್ಟಿದ್ದಾರೆ ಎಂಬುದೇ. ಇಲ್ಲಿ ಸುಳ್ಳು ಬೋಧಕರ ಗುಣಲಕ್ಷಣಗಳನ್ನು ವಿವರಿಸಿರುವ ಯೂದನು. ಹಿಯರ್ Jude is describing the characteristics of the false teachers. ಯೂದನ ಪತ್ರಿಕೆಗೆ 2 ಮುಖ್ಯತೆಗಳಿವೆ ಎಂದು ನಾವು ಈಗಾಗಲೇ ಗಮನಿಸಿದ್ದೇವೆ. ಮೊದಲನೇದಾಗಿ ವಿಶ್ವಾಸಿಗಳ ಬಲಪಡಿಸುವಿಕೆ, ಎರಡನೇದು ವಿಶ್ವಾಸಿಗಳನ್ನು ಎಚ್ಚರಿಸುವಂಥದ್ದು. 7ನೇ ವಚನದಲ್ಲಿ ಶಾಸ್ತ್ರ ವಿರೋಧಿಗಳು ಅಥವಾ ಸುಳ್ಳು ಬೋಧಕರಿಗಾದ ತೀರ್ಪುಗಳನ್ನು 3 ಉದಾಹರಣೆಗಳಿಂದ ಯೂದನು ಸ್ಪಷ್ಟೀಕರಿಸಿರುವನೆಂದು ಕಳೆದ ವಾರದಲ್ಲಿ ನಾವು ಆಲೋಚನೆ ಮಾಡಿದೆವು. ಲಾಸ್ಟ್ ವೀಕ್ ವಿ observed that there are 2 reasons for Jude to write this letter. Number 1, to strengthen the believers, and secondly, that believers should be aware and they should be warned of the false teachers. In verse 5 to 7, Jude has described the punishment that will come to the false teachers by citing 3 examples. 1 of the disobedient Israelites, 2 of the fallen angels, and 3 of people of Sodom and Gomorrah. ಮೊದಲನೇದಾಗಿ ಈ 2 ಉದಾಹರಣೆಗಳನ್ನು ನಾವು ಆಲೋಚನೆ ಮಾಡಿದೆವು. ಈಗ 3ನೆಯ ಉದಾಹರಣೆ, ಕಳೆದ ವಾರ ಕೇವಲ ಅದನ್ನು ಹೇಳಿದಾಗ್ಯೂ ವಿವರಣೆಯನ್ನು ನೋಡಲಿಲ್ಲ. 3ನೇದು ಸೊದೋಮ್ ಗೊಮೋರದ ಖಂಡನೆ. ಏನಾಯ್ತು ಅವರಿಗೆ? ನಿತ್ಯವಾದ ಅಗ್ನಿಯಲ್ಲಿ ದಂಡನೆಯನ್ನು ಅನುಭವಿಸುತ್ತಾ ದುರ್ಮಾರ್ಗಿಗಳಿಗೆ ದುರ್ಗತಿಯಾಗುವ ಉದಾಹರಣೆಗಾಗಿ ಇಡಲ್ಪಟ್ಟಿದ್ದಾರೆ. We just looked at 2 examples, and third we mentioned, and that is the destruction of the unbelieving Israelites, the condemnation of the fallen angels. Now we look at in detail the third one, the people of Sodom and Gomorrah, to whom God's judgment was meted out. ಸೊದೋಮ್ ಗೊಮೋರದವರ ಉದಾಹರಣೆಯಿಂದ ಯೂದನು ತನ್ನ ಓದುಗರಿಗೆ ಬಹಳ ತೀವ್ರವಾದ ಒಂದು ಎಚ್ಚರಿಕೆ ಅಥವಾ ಒಂದು ಪೆಟ್ಟು ಕೊಟ್ಟಂತಾಯಿತು. ಹೇಗೆಂದರೆ, ಗೌರವ ಸ್ಥಾನವ ಪದವಿ ಘನತೆಯನ್ನು ಬಿಟ್ಟು ಕೆಳಗೆ ಬಿದ್ದ ದೂತರಿಗೆ ಹೋಲಿದಂಥವರು ಇವರೇ ಸೊದೋಮ್ ಗೊಮೋರ ಪಟ್ಟಣದವರು. ದಿ ಎಕ್ಸಾಂಪಲ್ ಆಫ್ Sodom and Gomorrah was a severe jolt and a shock to the readers of Jude's letter. And what was that? It was about the angels who left their pristine position and lowered themselves, who degenerated to the level of human beings who were finally bound and kept for judgment.
to be burnt by fire. ಈ ಉದಾಹರಣೆಯನ್ನು ನಾವು ಮರೆಯಬಾರದು. ನಂಬಲಾರದ ಇಸ್ರಾಯೇಲ್ಯರು ಅವಿಧೇಯರಾದರು, ಅದು ಮೊದಲನೇದಲ್ವ. ನಂಬಲಾರದ ಇಸ್ರಾಯೇಲ್ಯರು ದೇವದೂತರು, ಎರಡನೇದಾಗಿ ಕಾಮಾತುರದಿಂದ ದಂಡನೆಗೆ ಒಳಗಾದರು, ಮೂರನೇದು ಸೊದೋಮ್ ಗೊಮೋರದವರು ತಮ್ಮನ್ನು ಜಾರತ್ವಕ್ಕೆ ಮತ್ತು ಇಲ್ಲಿ ಹೇಳಿದಂತೆ ಸ್ವಭಾವ ವಿರುದ್ಧವಾದ ಭೋಗವನ್ನನುಸರಿಸಿದ್ದರಿಂದ ಎರಡು ಪಟ್ಟಣಗಳವರು ಸುಡಲ್ಪಟ್ಟರು. ಸತ್ಯವೇನೆಂದರೆ ಇಂದಿನವರೆಗೂ ಈ ಎರಡು ಪಟ್ಟಣಗಳು ಸಹ ಹಾಗೆ ಹಾಳಾಗಿಯೇ ಬಿದ್ದಿವೆ. We observed that the unbelieving Israelites were disobedient. The angels lowered themselves and became guilty of immorality. Sodom and Gomorrah, these two nations and their people were guilty of unnatural sexual relationships, and they were burnt. ಇದನ್ನು ಇಬ್ರಿಯ ಪತ್ರಿಕೆಗಾರನು ಸಹ ಪ್ರತಿಬಿಂಬಿಸ್ತಾನೆ. The warnings that we find in the book of Jude is also reflected by the writer of the Hebrews. ಏನು ಅದೇನೆಂದರೆ, ಸತ್ಯವನ್ನು ಅರಿತ ಮೇಲೆ, ಅಂದರೆ ರಕ್ಷಣೆಯನ್ನು ಹೊಂದಿದ ಮೇಲೆ ತಿಳಿದು ಪಾಪದ ಜೀವಿತದಲ್ಲೇ ಉಳಿದರೆ ತೀರ್ಪು ಅಥವಾ ಖಂಡನೆ ಖಚಿತ. The truth emphasized by both the writer of the Hebrews and which is reflected in Jude is that after receiving salvation, knowing Jesus Christ personally, being saved, etc., those who continue to live in sin will never escape judgment. ಎರಡು ವಿಷಯಗಳಲ್ಲಿ ಮುಖ್ಯ. ಮೊದಲನೇದು, ಒಂದು ವೇಳೆ ನೀವು ರಕ್ಷಣೆ ಹೊಂದಿರಲಿಕ್ಕಿಲ್ಲ ಅಥವಾ ದೇವರ ವಾಕ್ಯವನ್ನು ನೀವು ಕೇಳಿರಲಿಕ್ಕಿಲ್ಲ, ಬಹುಶಃ ಪ್ರಥಮ ಸಾರಿ ನೀವು ದೇವರ ವಾಕ್ಯವನ್ನು ಈಗ ಕೇಳುತ್ತಿದ್ದೀರಿ ಅಥವಾ ಓದಿದ್ದೀರಿ. ಒಂದು ವೇಳೆ ಇದು ನಿಮ್ಮ ಸ್ಥಿತಿಯಾಗಿದ್ದರೆ ಇದೇ ಆ ರಕ್ಷಣೆಯ ಸಮಯ. ಏನು ರಕ್ಷಣೆ ಅಂದರೆ, ನಮಗಾಗುವ ಬಿಡುಗಡೆ ಅಂದರೆ ಏನು? ಯೇಸು ಕ್ರಿಸ್ತನು ಸಾಕ್ಷಾತ್ ದೇವರಾಗಿದ್ದರೂ ನರಾವತಾರಿಯಾಗಿ ಈ ಲೋಕಕ್ಕೆ ಇಳಿದು ಬಂದು ನಮ್ಮಂತೆ ನಿಮ್ಮಂತೆ ಜನಿಸಿ ಜೀವನ ಮಾಡಿ ಬೆಳೆದು ಬಂದ ಮೇಲೆ ಆತನು ಮೂರುವರೆ ವರ್ಷಗಳ ಕಾಲ ಅನೇಕ ಬೋಧನೆಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ಮತ್ತು ಪ್ರವಾದನೆ ಸಹ ಮಾಡಿ, ಏನೆಂದರೆ ಒಂದು ದಿವಸ ತಾನು ತನ್ನ ಪ್ರಾಣವನ್ನು ಯಜ್ಞದ ಪಶುವಾಗಿ ದೇವರ ನಿಜವಾದಂಥ ಕುರಿಮರಿಯಾಗಿ ನಮಗೋಸ್ಕರ, ನಮ್ಮ ಬಿಡುಗಡೆ, ನಮ್ಮ ರಕ್ಷಣೆ, ನಮ್ಮ ಪಾಪ ಕ್ಷಮಾಪಣೆಗೋಸ್ಕರ ಪ್ರಾಣ ಕೊಡ್ತಾನೆಂಬುದಾಗಿ ಪ್ರವಾದನೆ ಮಾಡಿ ಕಡೆಗೆ ಆತನು ತನ್ನ ಪ್ರಾಣವನ್ನು ಕಾಲ್ವರಿ ಗುಡ್ಡದ ಮೇಲೆ ಕೊಟ್ಟ. ಇದನ್ನು ನಂಬಿದರೆ, ಇದನ್ನು ಸ್ವೀಕರಿಸಿದರೆ ನಮಗೆ ನಿಮಗೆ ರಕ್ಷಣೆ ಆಗ್ತದೆ. There are two aspects here. Number one, you may not know and you may not have experienced salvation. Probably you are listening or you have read or heard this kind of a message for the first time. What is salvation?
What has Jesus Christ done to you and me and to the people of this world? Jesus being the very God, he humbled himself. He became a man like us. He was born and he lived like us. And approximately for about 3.5 years, he began to teach about the kingdom of God. He performed many miracles, and he also prophesied that one day he's going to lay down his life for the redemption, for the salvation of those who believe in him. And he did finally on the cross. If you believe this, your sins will be forgiven. You will have salvation, and you will have the assurance of eternal life. ಎರಡನೇದಾಗಿ, ನೀವು ಹೇಳಬಹುದು, ನಾನೊಬ್ಬ ವಿಶ್ವಾಸಿ, ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದವನು, ನನಗೆಲ್ಲ ತಿಳಿದಿದೆ. ಯೇಸು ಕ್ರಿಸ್ತನು ಯಾಕೆ ಬಂದ, ಏನು ಮಾಡಿದ ಮತ್ತು ಆತನ ಬೋಧನೆಗಳೇನು ಎಂಬುದು ಎಲ್ಲ ನನಗೆ ತಿಳಿದಿದೆ. ಆದರೆ ಕೇವಲ ಜ್ಞಾನ ಮಾತ್ರ ಇದ್ದರೆ ಸಾಲದು, ಕೇವಲ ತಿಳುವಳಿಕೆ ಮಾತ್ರ ಇದ್ದರೆ ಸಾಲದು. ನಮಗೆ ಅನುಭವ ಆಗಬೇಕು. ಅನುಭವ ಅಂದರೆ ಏನು? ಈ ಜ್ಞಾನ, ಈ ತಿಳುವಳಿಕೆ ನಮ್ಮನ್ನು ಯೇಸು ಕ್ರಿಸ್ತನ ಬಳಿಗೆ ನಡೆಸಿ ಆತನನ್ನು ನಾವು ಅಂಗೀಕಾರ ಮಾಡುವ, ಆತನನ್ನು ನಾವು ಸ್ವೀಕಾರ ಮಾಡುವ ಒಂದು ಮೆಟ್ಟಲಿಗೆ ಕರ್ಕೊಂಡು ಹೋಗಬೇಕು. ಕೇವಲ ತಿಳುವಳಿಕೆ ಇದ್ದರೆ ಸಾಲದು. ಅನೇಕರಿಗೆ ಈ ಪ್ರಪಂಚದಲ್ಲಿ ಯೇಸು ಕ್ರಿಸ್ತನು ಯಾರು, ಏನು ಮಾಡಿದ್ದಾನೆಂಬುದಾಗಿ ಅವರು ತಿಳ್ಕೊಂಡಿದ್ದಾರೆ. ಆದರೆ ಅವರಲ್ಲಿ ಈ ರಕ್ಷಣೆಯ ಅನುಭವವಿಲ್ಲ. ಕಾರಣ, ಅವರು ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಿಲ್ಲ. ಯೋಹಾನ 1:12 ಹೀಗೆ ಬರೀತಾನೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟರೋ. ಏನು ಅರ್ಥ? ಕೇವಲ ನಾವು ಬುದ್ಧಿಯಿಂದ ನಂಬುವುದು ಮಾತ್ರವಲ್ಲ, ಆತನನ್ನು ಅಂಗೀಕಾರ ಮಾಡಬೇಕು. ಇಂಥವರಿಗೆ ಮಾತ್ರ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. ಸ್ವೀಕಾರ ಅಂದರೆ ಏನು? ಈಗ ಯೇಸು ಕ್ರಿಸ್ತನು ಎಲ್ಲಿದ್ದಾನೆ? ಆತನು ಸರ್ವವ್ಯಾಪಿ. ಆದರೆ ಯೇಸು ಕ್ರಿಸ್ತನು ಎಲ್ಲಿದ್ದಾನೆಂದರೆ ನಮ್ಮ ಜೀವನದಲ್ಲಿ, ನಮ್ಮ ಬಾಳಿನಲ್ಲಿ, ನಮ್ಮ ಹೃದಯ, ನಮ್ಮ ಮನಸ್ಸು, ನಮ್ಮ ಚಿತ್ತ ಆತನು ಇರಬೇಕು. ಇರಬೇಕಾದ್ರೆ ನಾವು ಸ್ವೀಕಾರ ಮಾಡಬೇಕು. ನಾವು ಒಂದು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟುವುದರಿಂದಾಗಲಿ ಅಥವಾ ಸಭೆಯ ಚಟುವಟಿಕೆಗಳಲ್ಲಿ ಪಾಲು ತಕ್ಕೊಳ್ಳುವುದರಿಂದಾಗಲಿ ಕೇವಲ ಅದರಿಂದ ಯೇಸು ಕ್ರಿಸ್ತನು ನಮ್ಮೊಳಗೆ ಬರುವುದಿಲ್ಲ. ಬದಲಾಗಿ ಪ್ರಾರ್ಥನೆಯ ಮೂಲಕ ನಮ್ಮ ತಪ್ಪು ದೋಷಗಳನ್ನು ಆತನಿಗೆ ಪಶ್ಚಾತ್ತಾಪದಿಂದ ಒಪ್ಪಿಸಿಕೊಟ್ಟು, ನಾನು ಇಂಥವನು, ನಾನು ಪಾಪಿ, ನನ್ನನ್ನು ಕ್ಷಮಿಸು, ನನ್ನ ಜೀವನದಲ್ಲಿ, ನನ್ನ ಹೃದಯದಲ್ಲಿ, ನನ್ನ ಆತ್ಮದಲ್ಲಿ ನೀನು ಬರಬೇಕು ಸ್ವಾಮಿ, ಬಂದು ನನ್ನನ್ನು ನಿನ್ನ ಮಗನನ್ನಾಗಿ ಮಗಳನ್ನಾಗಿ ಮಾಡಬೇಕೆಂದು ಪ್ರಾರ್ಥನೆ ಮಾಡದ ಹೊರತು ನಮಗೆ ಅನುಭವ ಆಗಿಲ್ಲ. ಜ್ಞಾನ ಇದೆ, ಬುದ್ಧಿ ಇದೆ, ತಿಳುವಳಿಕೆ ಇರಬಹುದು, ಅನುಭವ ಅಗತ್ಯ. What do you need to know? Probably you know everything about Jesus Christ. And many people in this world know that Jesus Christ was a great teacher. He came to this world and finally he gave his life as a ransom for many. People know about it. But are they all saved? Do they have the experience of eternal life and salvation? Of course not. Just knowing about Jesus will not help. What else? Being born in a Christian family or going to church and taking part in all the activities will not automatically make you and me a Christian. What else?
we need to receive Jesus Christ. Mere knowing about Him is not sufficient. Receive Him. Ask Him to come into your life, your heart, your mind, your soul. Ask Him to forgive you, confess your sins, and you will be saved. ಪ್ರಿಯ ಸ್ನೇಹಿತರೆ, ನಂಬಿಕೆ ಇಲ್ಲದ ಇಸ್ರಾಯೇಲ್ಯರು ನಾಶವಾದಂತೆ ನಾವು ಆಗುವುದು ಬೇಡ. ದಂಡನೆಗೆ ಒಳಗಾದ ದೇವದೂತರಂತೆ ಆಗುವುದು ಬೇಡ. ಸೊದೋಮ್ ಗೊಮೋರದವರಂತೆ ಸುಡಲ್ಪಡುವುದು ಬೇಡ. ಲೆಟ್ ಅಸ್ ನಾಟ್ ಬಿ ಲೈಕ್ ದಿ ಅನ್ಬಿಲೀವಿಂಗ್ ಇಸ್ರಾಯಲೈಟ್ಸ್ ಆರ್ the angels who left their pristine position and they were bound for eternal judgment, or people like Sodom and Gomorrah who were burnt. ಯೂದನ ಎಚ್ಚರಿಕೆಯ ಮಾತುಗಳನ್ನು ಕೇಳಿ ಯೇಸು ಕ್ರಿಸ್ತನನ್ನು ನಂಬಿ ಆತನನ್ನು ಅಂಗೀಕರಿಸಿ ಆ ರಕ್ಷಣೆಯಲ್ಲಿ ನಾವು ಆನಂದ ಪಡೋಣ. ಪ್ರಾರ್ಥನೆ. ತಂದೆಯಾದ ದೇವರೇ, ನಾವು ಕೇವಲ ಯೂದನಿಂದ ಮಾತ್ರ ಅಲ್ಲ, ಬೇರೆ ಬೇರೆ ಗ್ರಂಥಕರ್ತಕರು ನಿನ್ನ ವಾಕ್ಯದಲ್ಲಿ ಅನೇಕ ಎಚ್ಚರಿಕೆಯ ಮಾತುಗಳನ್ನು ನಾವು ಕೇಳಿದ್ದೇವೆ, ಓದಿದ್ದೇವೆ. ನಿನ್ನ ಬಗ್ಗೆ ನಮಗೆ ತಿಳಿದಿದ್ದರೂ ಅನುಭವವಿಲ್ಲದೆ ಇರಲಿಕ್ಕೂ ಸಾಧ್ಯತೆ ಉಂಟೆಂದು ನಾವು ಕೇಳಿದ್ದೇವೆ. ಆದ್ದರಿಂದ ನೀನು ನಮ್ಮೊಳಗೆ ಬಂದು ನಮ್ಮ ಪಾಪ ದೋಷಗಳನ್ನು ಮನ್ನಿಸಿ ಬೇಕಾದ ಪರಿಹಾರವನ್ನು ಕೊಟ್ಟು ನೀನೇ ನಮ್ಮ ರಕ್ಷಕನಾಗುವಂತೆ, ನಾವು ನಿನ್ನ ಮಕ್ಕಳಾಗುವಂತೆ ನಿನ್ನನ್ನು ನಾವು ಅಂಗೀಕಾರ ಮಾಡ್ತೇವೆ, ಸ್ವೀಕಾರ ಮಾಡ್ತೇವೆ. ನಮ್ಮ ಹೃದಯ, ನಮ್ಮ ಮನ, ನಮ್ಮ ಜ್ಞಾನ, ಬುದ್ಧಿ ನೀನು ನಮ್ಮಲ್ಲಿ ಬಂದು ಉಳಿದು ನಮಗೆ ರಕ್ಷಣೆಯ ಮಾರ್ಗವನ್ನು ತೋರಿಸಿ ಅದರಲ್ಲಿ ಪರಿಪಾಲನೆ ಮಾಡುವಂತೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ನಮ್ಮ ಪ್ರಾರ್ಥನೆಯನ್ನು ನಮ್ಮನ್ನು ಅಂಗೀಕಾರ ಮಾಡಿ ನಮಗೆ ನಿನ್ನ ಸಮಾಧಾನವನ್ನು ಕೊಡಬೇಕೆಂದು ಪ್ರಭುವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನ್ನನ್ನು ಬೇಡುತ್ತೇವೆ ತಂದೆಯೇ. ಆಮೆನ್.